ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಬದಲಾವಣೆ ಆಗಿದೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ರೆ ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಬದಲಾವಣೆ ಏನಪ್ಪ ಅಂದರೆ, ನೀವು DBT ಸ್ಟೇಟಸನ್ನು ಚೆಕ್ ಮಾಡ್ತಾಯಿದ್ರಿ. ಗೂಗಲ್ ಓಪನ್ ಮಾಡಿ ಆಹಾರ ಅಂತ ಟೈಪ್ ಮಾಡಿದ್ರೆ, ಮೊದಲನೇದಾಗಿ ಹೇಳ್ಬಿಡ್ತೀನಿ, ಆಹಾರ ಅಂತ ಟೈಪ್ ಮಾಡಿದ್ರೆ ಈಗ DBT ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ದಾರಲ್ಲ, ಆ ಕಂಪ್ಲೀಟ್ ವೆಬ್ಸೈಟನ್ನೇ ಚೇಂಜ್ ಮಾಡಿದ್ದಾರೆ. ಈಗ ನಾನು ಹೇಳ್ತಾ ಇದ್ದೆ ನಿಮಗೆ, ಕಳೆದ ಕೆಲವು ದಿನಗಳ ಹಿಂದೆ ಆಹಾರ ವೆಬ್ಸೈಟನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಬದಲಾವಣೆ ಆಗ್ತಾಯಿದೆ ಅಂಥೇಳಿ. ಖಂಡಿತವಾಗ್ಲೂ ಅದೇ ರೀತಿ ಬದಲಾವಣೆ ಆಗ್ತಾಯಿದೆ. ನೋಡಿ, ನೀವು ಗಮನಿಸ್ತಾ ಇರ್ಬೋದು. ನೀವು ahara.kar.nic.in ಹೋದರೆ ನಿಮ್ಗೆ ಆ ವೆಬ್ಸೈಟ್ ಓಪನ್ ಆಗೋದಿಲ್ಲ. ಈಗ ahara.karnataka.gov.in ಅಂತ, ಓಕೆನಾ. ಈ ವೆಬ್ಸೈಟಲ್ಲಿ ನಿಮಗೆ ಆಹಾರ ಇಲಾಖೆಗೆ ಸಂಬಂಧಪಟ್ಟ DBT ಸ್ಟೇಟಸ್ ಚೆಕ್ ಮಾಡೋದಾಗಿರ್ಬೋದು, KYC ಚೆಕ್ ಮಾಡೋದಾಗಿರ್ಬೋದು, ಈ ಎಲ್ಲ ಮಾಹಿತಿಗಳನ್ನು ಚೆಕ್ ಮಾಡ್ಬೋದು, ಓಕೆನಾ. ಆಹಾರ ವೆಬ್ಸೈಟಿನ ಅಡ್ರೆಸ್ ಚೇಂಜ್ ಆಗಿದೆ ಹೊರತು ಮತ್ತು ಯಾವುದೇ ಬೇರೆ ಫೀಚರ್ಸ್ಗಳು ಚೇಂಜ್ ಆಗಿಲ್ಲ. ಇದರಲ್ಲಿ ಪ್ರಮುಖವಾಗಿ ಇನ್ನೊಂದು ಫೀಚರ್ಸ್ ಮೇಜರಾಗಿ ಚೇಂಜ್ ಆಗಿರೋದೇನಪ್ಪ ಅಂದರೆ, ನೀವು DBT ಸ್ಟೇಟಸನ್ನು ಚೆಕ್ ಮಾಡ್ತಾಯಿದ್ರಿ, ಓಕೆನಾ. ಇಲ್ಲಿ ನೀವು ಈ ಸೇವೆಗಳು ಅಂತ ಕ್ಲಿಕ್ ಮಾಡಿಬಿಟ್ಟು, ಇಂಗ್ಲೀಷ್ ಬಂದರೆ ನೀವು ಕನ್ನಡ ಮಾಡ್ಕೊಳ್ಳಿ. ಕನ್ನಡ ಮಾಡ್ಕೊಂಡಾದ್ಮೇಲೆ ಈ ಸೇವೆಗಳು ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಸ್ಥಿತಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ DBT ಸ್ಥಿತಿ ಅಂತ ತೋರಿಸ್ತಾ ಇದೆ, ಓಕೆನಾ. ಇಲ್ಲಿ DBT ಸ್ಥಿತಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ 3 ವಿಭಾಗ ಬರ್ತಾಯಿತ್ತು: ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ, ಓಕೆನಾ. ಇಲ್ಲಿ ನಿಮಗೆ ಇಲ್ಲೇ ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ 3 ವಿಭಾಗ ಬರ್ತಾಯಿತ್ತು. ಈಗ ಆ ರೀತಿ ತೋರಿಸ್ತಾ ಇಲ್ಲ, ಡೈರೆಕ್ಟ್ ನಿಮ್ಗೆ ಇಲ್ಲೇ ಕೆಳಗಡೆನೇ ಬರ್ತಾ ಇದೆ. ನೀವು ಬೆಂಗಳೂರು ವಿಭಾಗ ಆದರೆ ಬೆಂಗಳೂರು ವಿಭಾಗ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಓಪನ್ ಆಗ್ತಾಯಿದೆ, ಓಕೆನಾ. ಇನ್ನೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದರಲ್ಲಿ ನಿಮಗೆ ಸ್ಟೇಟಸ್ ಆಫ್ DBT ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಎರರ್ ಬರುತ್ತೆ. ಸದ್ಯಕ್ಕೆ ನೀವು DBT ಸ್ಟೇಟಸ್ ಈಗ ಸದ್ಯಕ್ಕೆ ಈ ಕ್ಷಣಕ್ಕೆ ಓಪನ್ ಆಗ್ತಾ ಇಲ್ಲ, ಓಕೆನಾ. ಮುಂದಿನ ದಿನಗಳಲ್ಲಿ ಓಪನ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಓಕೆನಾ. ಈಗ ಆಗಸ್ಟ್ ತಿಂಗಳ ಹಣ ನಿಮಗೆ ಸದ್ಯಕ್ಕೆ ಯಾವ್ಯಾವ ಜಿಲ್ಲೆಗೆ ಆರಂಭಗೊಂಡಿದೆ, ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಆರಂಭಗೊಂಡಿದೆ, ಓಕೆನಾ. ನಾನು ಹೇಳಿರೋ ಪ್ರಕಾರ ದಾವಣಗೆರೆ, ಮಂಡ್ಯ, ಹಾಸನ, ಬೆಳಗಾವಿ, ಚಿತ್ರದುರ್ಗ, ಬೆಂಗಳೂರು ನಾರ್ತು, ಸೌತು, ಆಮೇಲೆ ಬೆಂಗಳೂರು ರೂರಲ್ಲು, ಸಿಟಿ, ಶಿವಮೊಗ್ಗ, ಕೊಡಗು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬೀದರು, ಬಿಜಾಪುರ, ಕಲಬುರಗಿ, ಯಾದಗಿರಿ, ಈ ರೀತಿ ರಾಯಚೂರು, ಈ ರೀತಿ ಸಾಕಷ್ಟು ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆ ಹಣ ಈಗ ಆಲ್ರೆಡಿ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭ ಆಗ್ತಾಯಿದೆ. ಇದ್ರ ಬಗ್ಗೆ ನಾನು ದಿನನಿತ್ಯವೂ ಕೂಡ ಸಾಕಷ್ಟು ಮಾಹಿತಿ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೇನೆ. ಈಗ ಗುಡ್ ನ್ಯೂಸ್ ಏನು ಅಂತ, ಹೊಸದಾಗಿ ನಿಮಗೆ ಗುಡ್ ನ್ಯೂಸ್ ಏನು ಅಂದರೆ, ಈಗ ಪತ್ರಿಕಾ ವರದಿಯಲ್ಲೇ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ. ಪಡಿತರ ಚೀಟಿದಾರರಿಗೆ 5 kg ಅಕ್ಕಿ ಹಣ ಆಗಸ್ಟ್ ತಿಂಗಳ ಹಣ ನೇರ ನಗದು ವರ್ಗಾವಣೆ ಆಗಿದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ವಾರದಲ್ಲಿ ವರ್ಗಾವಣೆಯಾಗಲಿದೆ. ಒಂದು ವಾರದಲ್ಲಿ, ಓಕೆನಾ, ಒಂದು ವಾರದಲ್ಲಿ ವರ್ಗಾವಣೆ ಮಾಡ್ತೀವಿ ಅಂಥೇಳಿ KH ಮುನಿಯಪ್ಪ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವಿಲ್ಲಿ DBT ಕರ್ನಾಟಕ ಆ್ಯಪ್ನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈಗ ಕರೆಂಟ್ ಇಯರ್ ಅಥವಾ ಚಾಲ್ತಿ ವರ್ಷ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಈ ರೀತಿ ತೋರಿಸ್ತು ಅಂದರೆ, ನಿಮಗೆ 11ನೇ ತಾರೀಕು ಈ ನಮ್ಮ ನಮ್ಮ ಒಬ್ಬ ವೀಕ್ಷಕರಿಗೆ 11/11/2024 ಅವರಿಗೆ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ. 1, 2, 3, 4, 5 ತಿಂಗಳ ಹಣ ಬಿಡುಗಡೆ ಆಗಿದೆ ಅಂದರೆ ನಿಮಗೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ವರೆಗೂ ಕೂಡ ಹಣ ಬಿಡುಗಡೆ ಆಗಿದೆ ಅಂತ ಅರ್ಥ. ಹಾಗಾಗಿ ನೀವು DBT ಸ್ಟೇಟಸ್ ಚೆಕ್ ಮಾಡಿ, ನಿಮ್ಮ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿದೆಯೋ ಇಲ್ಲೋ ಚೆಕ್ ಮಾಡಿ ನಮಗೆ ಕಮೆಂಟ್ ಮಾಡೋದು ಮರಿಬೇಡಿ, ಓಕೆನಾ. ಬಿಡುಗಡೆ ಆಗಿದ್ದರೂ ಕಮೆಂಟ್ ಮಾಡಿ, ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ, ನಿಮ್ದು ಯಾವ ಜಿಲ್ಲೆ ಅನ್ನೋದನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಒಂದು ಸರಿ ಆಹಾರ ವೆಬ್ಸೈಟನ್ನು ಓಪನ್ ಮಾಡಿ ನೀವು ಟ್ರೈ ಮಾಡಿ. ಜಸ್ಟ್ ಗೂಗಲಿಗೆ ಹೋಗಿ ಆಹಾರ ಅಂತ ಟೈಪ್ ಮಾಡಿದ್ರೂ ಬರುತ್ತೆ. ಅಲ್ಲಿ ನೀವು ಬೇರೆ ಫೀಚರ್ಸ್ಗಳೆಲ್ಲ ಸೇಮ್ ಇದೆ, ಓಕೆನಾ. ನೀವು ಈ ಪಡಿತರ ಚೀಟಿ ಅದರಲ್ಲಿ ನೀವು ಸ್ಟೇಟಸನ್ನು ನೋಡೋದು, DBT ಸ್ಟೇಟಸ್ ನೋಡೋದು, ಆಮೇಲೆ ಈ ಸ್ಥಿತಿಯಲ್ಲಿ ನಿಮಗೆ ಪಡಿತರ ಚೀಟಿಯಲ್ಲಿ ಸ್ಟೇಟಸ್ ಚೆಕ್ ಮಾಡೋದು, ಆ್ಯಕ್ಟಿವ್ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡೋದು, ಇವೆಲ್ಲವನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಬೇರೆ ಏನು ಅಂಥ ಮೇಜರ್ ಬದಲಾವಣೆ ಆಗಿಲ್ಲ. ನಿಮಗೆ ಇಲ್ಲಿ ವಿಭಾಗ DBT ಸ್ಟೇಟಸ್ ಅಂತ ಚೆಕ್ ಮಾಡಿದಾಗ ವಿಭಾಗ ಇಲ್ಲಿ ಬರ್ತಾಯಿತ್ತು, ಮಧ್ಯ ಸ್ಕ್ರೀನಲ್ಲೇ ಬರ್ತಾಯಿತ್ತು. ಬಟ್ ಈಗ ಇಲ್ಲಿ ಕಲಬುರಗಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ ಅಂಥೇಳಿ 3 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ವಿತೌಟ್ OTP ಅಲ್ಲಿ ನೀವು ಚೆಕ್ ಮಾಡ್ಬೋದು. ಬಟ್ ಆದರೆ ಈಗ ಸರ್ವರ್ ಸಮಸ್ಯೆ ಬರ್ತಾಯಿದೆ, ಮೋಸ್ಟ್ಲಿ ಅಪ್ಡೇಟ್ ಮಾಡ್ತಾ ಇರ್ಬೋದು.
ವಿತ್ ಒ ಟಿ ಪಿ ವಿತೌಟ್ ಒ ಟಿ ಪಿ ಏನು ಕೊಡೋಕೆ ಹೋದ್ರೂ ಬರ್ತಾಯಿಲ್ಲ. ಡಿ ಬಿ ಟಿ ಸ್ಟೇಟಸ್ಸು ಕೂಡ ಚೆಕ್ ಮಾಡೋಕ್ಕಾಗ್ತಾಯಿಲ್ಲ. ಇದು ನಿಮ್ಮದೇನೂ ಪ್ರಾಬ್ಲಮ್ ಇಲ್ಲ, ಡೋಂಟ್ ವರಿ. ಖಂಡಿತವಾಗ್ಲೂ ಈಗ ನೀವು ಇದನ್ನೆಲ್ಲ ಬೇರೆ ಬೇರೆ ವಿಷಯಗಳನ್ನೆಲ್ಲ ಚೆಕ್ ಮಾಡ್ಬೋದು ನೀವು, ಓಕೆನಾ. ಇವಾಗ ಕರೆಕ್ಟಾಗಿ ತೋರಿಸ್ತಾ ಇತ್ತು, ಮತ್ತೆ ಏನೋ ಎರರ್ ಬಂತಲ್ಲ, ಒಂದು ನಿಮಿಷ. ಓಕೆ, ಹಾಂ ನೋಡಿ ತೋರಿಸ್ತಾ ಇದೆ ಇದು. ನೀವು ಏನಾದರೂ ಎ ಪಿ ಎಲ್ಲಿಂದ ಬಿ ಪಿ ಎಲ್ಲಿಂದ ಎ ಪಿ ಎಲ್ಲಿಗೆ ಕನ್ವರ್ಟ್ ಆಗಿದ್ದರೆ ಇಲ್ಲಿ ನೀವು ಚೆಕ್ ಮಾಡ್ಬೋದಾಗಿರುತ್ತೆ, ಓಕೆನಾ. ಈ ರೀತಿಯಾಗಿ ಏನಿಲ್ಲ, ಸಿಂಪಲ್ಲಾಗಿ ಚೇಂಜ್ ಆಗಿದೆ, ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಅನ್ನಭಾಗ್ಯ ಯೋಜನೆಯ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡುವಂಥ ಸರ್ವರ್ ಇದೆಯಲ್ಲ, ಅದು ಬದಲಾವಣೆ ಆಗಿರೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಮತ್ತು ಈಗ ಆಲ್ರೆಡಿ ಕೆ ಎಚ್ ಮುನಿಯಪ್ಪ ಅವರು ಏನು ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳಿಸಿದ್ದೇನೆ. ಡಿ ಬಿ ಟಿ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅಂಥೇಳಿ ಅದ್ರ ಬಗ್ಗೆನೂ ಮಾಹಿತಿ ತಿಳಿಸಿದ್ದೇನೆ. ಇನ್ನು ಗೃಹಲಕ್ಷ್ಮಿ 15ನೇ ಕಂತಿಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ನಿಮಗೆ 15ನೇ ಕಂತು ನವಂಬರ್ ಎಂಡ್ ಬಂದಾಯಿತು. ನವಂಬರ್ ಎಂಡ್ ಅಂದರೆ ನಿಮಗೆ ನವಂಬರ್ 28, 30 ಈ ದಿನಾಂಕದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇಲ್ಲ ಅಂದರೆ ಡಿಸೆಂಬರ್ ಫಸ್ಟ್ ವೀಕಿಗೆ ಹೋಗುತ್ತೆ. ಯಾಕೆಂದರೆ ಸರ್ಕಾರದಿಂದ ಏನೂ ಪ್ರೋಸೆಸ್ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಈಗ ಆಲ್ರೆಡಿ ಮೀಟಿಂಗ್ ನಡೀತಾ ಇದೆ. ನಾವು ಶೀಘ್ರದಲ್ಲೇ ಹೇಳ್ತೀವಿ ಅಂಥೇಳಿ ಈಗ ಒಂದು ಮಾಧ್ಯಮದ ಮುಂದೆ ಬಂದು ಈಗ ಸದ್ಯಕ್ಕೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮೀಟಿಂಗ್ ನಡೀತಾ ಇದೆ ಬಿಡುಗಡೆ ದಿನಾಂಕ ಫಿಕ್ಸ್ ಮಾಡಲಿಕ್ಕೆ. ಸದ್ಯಕ್ಕಂತೂ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ನಿಮಗೆ ಒಂದು ವಾರದಲ್ಲಿ ಬಿಡುಗಡೆ ಆಗೋದಂತೂ ಪಕ್ಕ. ಒಂದು ವಾರ ಅಂದರೆ ಡಿಸೆಂಬರ್ ಫಸ್ಟ್ ವೀಕ್, ಓಕೆನಾ. ಡಿಸೆಂಬರ್ ಫಸ್ಟ್ ವೀಕಿಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗುತ್ತೆ. ಅದರ ಜೊತೆಯಲ್ಲಿ 15ನೇ ಕಂತು ಕೂಡ ನಿಮಗೆ ಡಿಸೆಂಬರ್ ಫಸ್ಟ್ ವೀಕಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ನಿಮಗೇನಾದರೂ ಆಗಸ್ಟ್ ತಿಂಗಳ ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ ಯಾವ ಜಿಲ್ಲೆ ಕಮೆಂಟ್ ಮಾಡಿ, ಬಂದಿದ್ದರೂ ಕಮೆಂಟ್ ಮಾಡಿ. ಹಾಗೆ ಗೃಹಲಕ್ಷ್ಮಿ 14ನೇ ಕಂತು ಬಂದಿದೆಯಾ ಇಲ್ವಾ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.